ಇನ್ನು ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ ರ್ಯಾಕೆಟ್ನ ಸದಸ್ಯೆಯಾಗಿದ್ಲ ರನ್ಯಾ ಅನ್ನುವಂಥ ಪ್ರಶ್ನೆ. ರನ್ಯಾ ರಾವ್ ಮೊಬೈಲ್ ಪರಿಶೀಲನೆ ವೇಳೆ ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದೆ. ರನ್ಯಾ ಮೊಬೈಲ್ನಲ್ಲಿ ದುಬೈ, ಮಲೇಷ್ಯಾದ ವ್ಯಕ್ತಿಗಳ ನಂಬರ್ಗಳಿದ್ದಾವೆ. ಇವರೆಲ್ಲ ಯಾರು, ಇವರ ಬಿಸ್ನೆಸ್ ಏನು, ಇದರ ಬಗ್ಗೆ ಕೂಡ DRI ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಈ ವ್ಯಕ್ತಿಗಳು ಯಾರು ಅನ್ನೋದಕ್ಕೆ ರನ್ಯಾ ರಾವ್ ಉತ್ತರ ಕೊಡ್ತಾ ಇಲ್ಲ. ಅಂದರೆ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಈಕೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. DRI ಅಧಿಕಾರಿಗಳು ತಮ್ಮದೇ ಮಾಹಿತಿಯ ಮೂಲವನ್ನು ಆಧರಿಸಿ ಅವರು ಯಾರು ಅನ್ನೋದನ್ನು ಹುಡುಕ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಈಕೆ ಯಾವ ರೀತಿ ಸಿಕ್ಕಾಕೊಂಡ್ಲು ಅನ್ನೋದರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ರೂಮರ್ಸ್ಗಳಿದಾವೆ. ಸಿಕ್ಕಾಕೊಂಡಿದ್ದು ಹೇಗೆ ಮತ್ತು ತನಿಖೆ ಯಾವ ರೀತಿ ಸದ್ಯ ನಡೀತಾ ಇದೆ, ಏನೇನೋ ಕಕ್ಕಿಸಿದ್ದಾರೆ ಈಕೆ ಬಾಯಿಂದ? ರಕ್ಷತ್, ಈಕೆ ಅರೆಸ್ಟ್ ಮಾಡಿದ ದಿನದಿಂದಲೂ ಕೂಡ ಒಂದು ಕಾರಣವನ್ನ DRI ಅಧಿಕಾರಿಗಳು ಪದೇ ಪದೇ ನೀಡ್ತಾ ಇದ್ದಾರೆ. ಜೊತೆಗೆ ಆಕೆಯನ್ನ ಕಸ್ಟಡಿಗೆ ಪಡೆಯುವಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ದೊಡ್ಡ ಮಟ್ಟದ ಒಂದು ಸಿಂಡಿಕೇಟ್ ಇದೆ ಅನ್ನೋ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಆ ಸಿಂಡಿಕೇಟ್ ಅನ್ನ ಬ್ರೇಕ್ ಮಾಡುವಂತ ಕೆಲಸವನ್ನ ಕೂಡ ಈಗಾಗಲೇ DRI ಅಧಿಕಾರಿಗಳು ಒಂದು ಕಡೆ ಮಾಡ್ತಾ ಇದ್ದಾರೆ. ಜೊತೆಗೆ ಆಕೆ ಸಿಕ್ಕಿ ಬಿದ್ದಂತಹ ರೀತಿ ಏನಿದೆ ಅಂದ್ರೆ ಇಲ್ಲಿ ಸೀರಿಯಲ್ ಆಗಿ ಸಾಕಷ್ಟು ಜನ ಸ್ಮಗ್ಲರ್ಸ್ಗಳು ಸಿಕ್ಕಿ ಹಾಕಿಕೊಳ್ತಾರೆ. ಈ ಸಂದರ್ಭದಲ್ಲಿ ಅವರ ಮಾಹಿತಿಯನ್ನ ಆಧರಿಸಿ ಇಲ್ಲಿ ರನ್ಯಾ ರಾವನ್ನ ಕೂಡ ಅರೆಸ್ಟ್ ಮಾಡಲಾಗುತ್ತೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಓವರ್ ಆಲ್ ಏನು ಸ್ಮಗ್ಲಿಂಗ್ ರಾಕೆಟ್ ನಲ್ಲಿ ಈಕೆಯ ಇನ್ವಾಲ್ವ್ಮೆಂಟ್ ಏನಿದೆ, ಜೊತೆಗೆ ಈಕೆಯ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಈಗ DRI ಅಧಿಕಾರಿಗಳು ಕೂಡ ಮುಂದಾಗಿದ್ರೆ, ಮತ್ತೊಂದು ಕಡೆ ವಿಚಾರಣೆ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ ರಾಕೆಟ್ ನ ಸದಸ್ಯ ಈಕೆ ಆಗಿದ್ಲ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಆಕೆಯ ಮೊಬೈಲ್ ಪರಿಶೀಲನೆ ವೇಳೆಯಲ್ಲಿ ಮಲೇಷಿಯಾ ಹಾಗೆ ದುಬೈ ಮೂಲದ ಸಾಕಷ್ಟು ವ್ಯಕ್ತಿಗಳ ನಂಬರ್ಗಳು ಕೂಡ ಆಕೆಯ ಮೊಬೈಲ್ ನಲ್ಲಿ ಪತ್ತೆಯಾಗಿದೆ. ಜೊತೆಗೆ ಮೆಸೇಜಸ್ಗಳು ಏನು ಎಕ್ಸ್ಚೇಂಜ್ ಆಗಿದೆ ವಾಟ್ಸ್ಆಪ್ ನಲ್ಲಿ, ಆ ಮೆಸೇಜಸ್ಗಳಲ್ಲೂ ಕೂಡ ಗೋಲ್ಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾನ್ವರ್ಸೇಷನ್ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಮೊಬೈಲ್ ರಿಟ್ರೀವ್ ಸಂದರ್ಭದಲ್ಲಿ ಈಗ DRI ಅಧಿಕಾರಿಗಳಿಗೆ ಗೊತ್ತಾಗಿರುವಂತದ್ದು. ಹಾಗಾಗಿ ಸದ್ಯ DRI ಅಧಿಕಾರಿಗಳು ಆ ಮೊಬೈಲ್ ನಲ್ಲಿ ಸಿಕ್ಕಂತ ಮಾಹಿತಿ ಆಧರಿಸಿ ಈಗಾಗಲೇ ರನ್ಯಾ ರಾವನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ದುಬೈ ಹಾಗೆ ಮಲೇಷಿಯಾ ಮೂಲದ ವ್ಯಕ್ತಿಗಳು ನಿನ್ನ ಮೊಬೈಲ್ ನಲ್ಲಿ ಸಿಕ್ಕಿರುವಂತ ನಂಬರ್ಗಳೇನಿದೆ ಅವ್ರಿಗೂ ನಿನಗೂ ಯಾವ ರೀತಿಯ ಸಂಬಂಧ, ಜೊತೆಗೆ ನಿಮ್ಮ ಕಾನ್ವರ್ಸೇಷನ್ ಗೋಲ್ಡ್ಗೆ ಸಂಬಂಧಪಟ್ಟಂತೆ ಆಗಿದೆ, ನಿಮ್ಮ ಸ್ಮಗ್ಲಿಂಗ್ ರಾಕೆಟ್ ನಲ್ಲಿ ಇವರು ಕೂಡ ಇದ್ದಾರಾ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಆಕೆ ಯಾವುದೇ ಉತ್ತರವನ್ನ ಕೊಡದೆ ಕಣ್ಣೀರನ್ನ ಇಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾಗಿ ಈಗ ಸದ್ಯ ಬೇರೆ ಒಂದು ಆಯಾಮದ ಮೂಲಕ ಅಂದ್ರೆ ಈಗ ಸದ್ಯ ಎರಡನೇ ಆರೋಪಿ ಆಗಿರುವಂತಹ ತರುಣ್ ರಾಜ್ ಕೂಡ ಅರೆಸ್ಟ್ ಆಗಿರೋದ್ರಿಂದ ಆತನ ವಿಚಾರಣೆ ಸಂದರ್ಭದಲ್ಲಿ ಈ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ತರುಣ್ ರಾಜ್ ಕಿಂಗ್ ಪಿನ್ ಆಗಿರೋದ್ರಿಂದ ಆತನ ಮುಖಾಂತರವಾಗಿ ಈ ಹಿಂದೆ ಇರುವಂತಹ ಕಂಪ್ಲೀಟ್ ಸಿಂಡಿಕೇಟ್ ಅನ್ನ, ಅದು ನ್ಯಾಷನಲ್ ಲೆವೆಲ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಅಂದ್ರೆ ಹೊರದೇಶದಲ್ಲಿರುವಂತಹ ಆರೋಪಿಗಳಾಗಿರ್ಬೋದು ಅಥವಾ ದೇಶದಲ್ಲಿರುವಂತಹ ಆರೋಪಿಗಳಾಗಿರ್ಬೋದು, ಎಲ್ಲಾ ಒಂದು ಸಿಂಡಿಕೇಟ್ ಅನ್ನ ಬ್ರೇಕ್ ಮಾಡೋದಕ್ಕೆ ಈಗ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.